ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರೋ ವ್ಯಕ್ತಿ ನಿಮಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಯಾರನ್ನೋ ಇಷ್ಟಪಡ್ತಾ ಇದ್ದೀರಾ, ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆದರೆ ನಿಮಗೇನೋ ಹೇಳಬೇಕು ಅಂತ ಅನಿಸುತ್ತೆ. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ನಿಮಗಿದೆ. ಅವ್ರಿಗೂ ನಿಮಗೇನೋ ಹೇಳಬೇಕು ಅಂತ ಅನಿಸುತ್ತೆ. ಈ ಕಾರ್ಡ್ ಮುಖಾಂತರ ಅದೇನಿರಬಹುದು ಹಾಗೆ ಕೇಳೋಣ. ಈಗ ಏನು ಮೆಸೇಜ್ ಬರುತ್ತೆ? ಇಲ್ಲಿ ಓನರ್ಶಿಪ್ ಬರ್ತಾ ಇದೆ, ಹಾಗೆ ಟಾಲರೆನ್ಸ್ ಬರ್ತಾ ಇದೆ, ಮತ್ತೊಂದು ಕಾಸ್ ಆ್ಯಂಡ್ ಎಫೆಕ್ಟ್. ಇಲ್ಲಿ ಯೂನಿಟಿ ಇದೆ. ಏನೋ ನಿಮ್ಮನ್ನು ನೋಡಿದಾಗ ಪಾಸಿಟಿವ್ ಫೀಲಿಂಗ್ಸ್ ಇದೆ. ನೀವು ಅವ್ರ ಇನ್ಸ್ಪಿರೇಷನ್ ಆಗಿದ್ದೀರಾ. ನೀವು ಭೇಟಿ ಆದಮೇಲೆ ಏನೋ ಜೀವನ ಸುಂದರ ಅಂತ ಅನ್ನಿಸ್ತಾ ಇದೆ. ಕೆಲಸ ಮಾಡೋಕ್ಕೆ ಉತ್ಸಾಹ ಇದೆ. ಯಾವುದೇ ವಿಷಯ ಆಗಿರಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಅವ್ರಿಗೆ. ಏನೋ ಸೆಕ್ಯೂರ್ ಫೀಲಿಂಗ್ಸ್ ಇದೆ. ಇಲ್ಲಿ ಮುಂದೆ ಇನ್ನೇನಿದೆ ನೋಡೋಣ. ಇಲ್ಲಿ ಇಬ್ಬರೂ ಭೇಟಿಯಾಗಿದ್ದೀರಾ ಸರಿ. ಅವ್ರಿಗೇನೋ ಹ್ಯಾಪಿ ಫೀಲಿಂಗ್ಸ್ ಇದೆ. ಮನಸ್ಸಲ್ಲಿ ಒಳ್ಳೆ ಥಾಟ್ಸ್ ಬರ್ತಾ ಇದೆ. ಏನೇನೋ ಹೇಳ್ಕೋಬೇಕು ಅಂತ ಅನಿಸುತ್ತೆ, ಆದರೆ ಯಾಕೋ ಮನಸ್ಸು ಹಿಂಜರಿತಾ ಇದೆ. ನೀವೇನು ಅನ್ಕೋತೀರೋ ಅಥವಾ ಇದು ಸರಿಯಾದ ಟೈಮಾ ಹಾಗೆಲ್ಲ ಅನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ. ಅವ್ರು ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಇಲ್ಲಿ ನಿಮ್ಮ ಎನರ್ಜಿ ಏನು ಹೇಳ್ತಾ ಇದೆ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ? ಇಲ್ಲಿ ಅವ್ರ ಬಗ್ಗೆ ನಿಮಗೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಫೀಲಿಂಗ್ಸ್ ಎರಡೂ ಇದೆ. ಏನೋ ಕೆಲಸ ಮಾಡೋ ಕಡೆ ನೀವಿಬ್ಬರು ಭೇಟಿಯಾಗಿದ್ದೀರಾ, ಅಥವಾ ದಿನನಿತ್ಯ ನೀವು ಓಡಾಡೋ ಕಡೆ ಮೀಟಾಗಿದ್ದೀರಾ. ಹಾಗೆ ಫ್ರೆಂಡ್ಶಿಪ್ ಬೆಳೆದಿದೆ. ನಿಮಗೆ ಆ ವ್ಯಕ್ತಿ ಇಷ್ಟ ಆಗಿದ್ದಾರೆ ಸರಿ, ಆದರೆ ಇನ್ನೂ ನೀವು ಯಾವುದೋ ಡಿಸಿಷನ್ ತೊಗೊಂಡಿಲ್ಲ. ನೀವು ಅಷ್ಟೊಂದು ಸೀರಿಯಸ್ ಆಗಿಲ್ಲ ಈ ಕನೆಕ್ಷನ್ ಬಗ್ಗೆ. ಭೇಟಿಯಾಗಿದ್ದೀರಾ ಸರಿ, ಅವ್ರ ಬಗ್ಗೆ ಒಳ್ಳೆ ಮನಸ್ಸಿದೆ, ಒಳ್ಳೆ ಯೋಚನೆಗಳಿದೆ, ಆದರೆ ಇನ್ನೂ ಡೀಪಾಗಿ ಕನೆಕ್ಟ್ ಆಗಿಲ್ಲ ಅನ್ನೋ ಎನರ್ಜಿ ಬರ್ತಾ ಇದೆ. ಆಗಾಗ ಭಾವನೆಗಳಿದೆ, ಆದರೆ ಮನಸ್ಸು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ. ಅವ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ಹಾಗಾಗಿ ನೀವಿನ್ನೂ ಡೀಪಾಗಿ ಕನೆಕ್ಟ್ ಆಗಿಲ್ಲ ಅನ್ನೋದಿದೆ. ಯಾವುದೋ ಹಿಂದಿನ ಕಹಿ ನೆನಪುಗಳಿದೆ ನಿಮಗೆ. ಹಾಗಿರೋದ್ರಿಂದ ಈ ವ್ಯಕ್ತಿ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ನೀವು ಅನ್ನೋದಿದೆ. ಇದಕ್ಕೆ ಅವರ ಫೀಲಿಂಗ್ಸ್ ನೋಡೋಣ. ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಹಾಗೆ ನೋಡಿದಾಗ ಏನು ಕಾರ್ಡ್ ಬರ್ತಾ ಇದೆ? ಇಲ್ಲೊಂದು ಹರ್ಮಿಟ್ ಕಾರ್ಡ್ ಇದೆ, ಮತ್ತೊಂದು ದಿ ವರ್ಲ್ಡ್ ಕಾರ್ಡ್ ಇದೆ, ಇನ್ನೊಂದು 5 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಮತ್ತೊಂದು ಏಸ್ ಆಫ್ ಸಾರ್ಟ್ಸ್ ಇದೆ, ಹಾಗೆ 4 ಆಫ್ ಸಾರ್ಟ್ಸ್ ಇದೆ, ಬಾಟಮ್ನಲ್ಲಿ 6 ಆಫ್ ವ್ಯಾಂಡ್ಸ್ ಇದೆ. ನಿಮ್ಮನ್ನು ನೋಡಿದಾಗ ಏನೋ ಸಂತೋಷ ಇದೆ, ಏನೋ ಪಾಸಿಟಿವ್ ಫೀಲಿಂಗ್ಸ್ ಇದೆ ಅಂತ ಹೇಳಿದೆ. ಏನೋ ಉತ್ಸಾಹ ಇದೆ. ಆಗಾಗ ನಿಮಗೆ ಕಾಲ್ ಮಾಡೋದಿದೆ, ಮೆಸೇಜ್ ಮಾಡೋದಿದೆ, ಆದರೆ ನೀವಂತ ಇಂಟ್ರೆಸ್ಟ್ ತೋರಿಸ್ತಾ ಇಲ್ದಿದ್ರೂ ಏನೋ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದಾರೆ ಅನ್ನೋದಿದೆ. ಇಲ್ಲಿ ಕೆಲವು ನೆಗೆಟಿವ್ ಫೀಲಿಂಗ್ಸು ಇದೆ. ಮನಸ್ಸು ತುಂಬ ಯೋಚನೆ ಮಾಡುತ್ತೆ. ಆಗಾಗ ನಿಮ್ಮ ಬಗ್ಗೆ ಅವ್ರು ಕನಸು ಕಾಣೋದಿದೆ. ಇವ್ರ ಜೀವನದಲ್ಲಿ ಏನೋ ಸಮಸ್ಯೆಗಳಿದೆ, ಅದನ್ನೆಲ್ಲ ಮರೆಯೋಕ್ಕೋಸ್ಕರ ಆಗಾಗ ನಿಮ್ಮನ್ನು ಮಾತಾಡಿಸ್ಬೇಕು. ನಿಮ್ಮ ಫ್ರೆಂಡ್ಶಿಪ್ ಅವ್ರಿಗೊಂದು ಸಂತೋಷ ಕೊಡುತ್ತೆ ಅನ್ನೋದಿದೆ. ಏನೋ ಇಮೋಷ್ನಲ್ ಡಿಸ್ಟರ್ಬೆನ್ಸ್ ಇದೆ. ಇಬ್ಬರ ಪ್ರಪಂಚಗಳು ಬೇರೆ ಬೇರೆ ಆಗಿದ್ರೂ ಏನೋ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದಾರೆ. ನೀವು ಅಂಥ ಉತ್ಸಾಹ ತೋರಿಸ್ತಾ ಇಲ್ಲದೆ ಇರೋದು ಆಗಾಗ ಬೇಜಾರಾಗುತ್ತೆ. ಒಂದೊಂದ್ಸರಿ ನಾನು ಅಗತ್ಯಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಾ, ಮೆಸೇಜ್ ಮಾಡ್ತಾ ಇದ್ದೀನಾ, ಹಾಗೆಲ್ಲ ಅವ್ರಿಗೆ ಅವರು ಪ್ರಶ್ನೆ ಮಾಡ್ಕೊಳ್ಳೋದಿದೆ. ಆದ್ರೂ ಒಂದೊಂದು ಸರಿ ಮನಸ್ಸಿಗೆ ಸಮಾಧಾನ ಮಾಡ್ಕೋತಾರೆ. ನಿಮ್ಮ ಜೊತೆ ಇಂಟ್ರ್ಯಾಕ್ಷನ್ ಅವ್ರಿಗೆ ಸಂತೋಷ ಕೊಡುತ್ತೆ, ಏನೋ ವಿಟಮಿನ್ ಥರ ಕೆಲಸ ಮಾಡುತ್ತೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಯೂನಿವರ್ಸಿಂದ ಏನು ಮೆಸೇಜ್ಗಳಿದೆ? ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಇದೆ,
ಮತ್ತೊಂದು ಶೇರಿಂಗ್ ಬರ್ತಾ ಇದೆ. ಹಾಗೆ ಇಲ್ಲೊಂದು ಸ್ಟ್ರೆಸ್ ಇದೆ. ಮತ್ತೊಂದು ಬಿಯಾಂಡ್ ಇಲ್ಯೂಷನ್ ಹಾಗೆ ಬರ್ತಾ ಇದೆ. ಟರ್ನಿಂಗ್ ಇನ್ ಬಾಟಮ್ನಲ್ಲಿ ಪ್ಲೇಫುಲ್ನೆಸ್. ನೀವಂತ ಸೀರಿಯಸ್ ಆಗಿಲ್ಲ. ಇಲ್ಲೊಂದು ಪ್ಲೇಫುಲ್ನೆಸ್ ಇದೆ. ಏನೋ ಭೇಟಿಯಾಗಿದ್ದೀರಾ ಸರಿ, ಅಂಥ ಸೀರಿಯಸ್ನೆಸ್ ಇಲ್ಲ ನಿಮಗೆ. ಆದರೆ ಇಲ್ಲಿ ಮುಂದೆ ಏನಿದೆ ನೋಡೋಣ. ಮುಂದೆ ನಿಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ ಅನ್ನೋದು ಬರ್ತಾ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ಸ್ಟ್ರೆಸ್ ಇದೆ. ಯಾಕೆ ಈ ವ್ಯಕ್ತಿನ ನನ್ನ ಕೇರ್ ಮಾಡ್ತಾರೆ ಹಾಗೆ ನೀವು ಅಂದ್ಕೊಳ್ಳೋದಿದೆ. ಗ್ರ್ಯಾಜುವಲ್ ಆಗಿ ನಿಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ. ಇಲ್ಲೇನೋ ಒಂದು ಡಿವೈನ್ ಎನರ್ಜಿ ನಿಮ್ಮಿಬ್ಬರನ್ನು ಭೇಟಿ ಮಾಡಿಸಿದೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಗ್ರ್ಯಾಜುವಲ್ ಆಗಿ ಈ ಕನೆಕ್ಷನಲ್ಲಿ ಅಟ್ಯಾಚ್ಮೆಂಟ್ ಬರೋದಿದೆ. ಹಾಗೆ ಅಂಡರ್ಸ್ಟ್ಯಾಂಡಿಂಗು ಬರುತ್ತೆ ಅನ್ನೋದಿದೆ. ಇದಕ್ಕೆ ಅವ್ರು ಇನ್ನೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ನಿಮಗೆ ನೋಡೋಣ. ಕೆಲವು ಸರಿ ಮನಸ್ಸಲ್ಲಿ ಏನೇನೋ ಭಾವನೆಗಳಿರುತ್ತೆ, ಹೇಳ್ಕೊಳ್ಳೋಕ್ಕೆ ಮುಜುಗರ ಆದ್ರೂ ಈ ಕಾರ್ಡ್ಸ್ಗಳ ಮುಖಾಂತರ ಅವ್ರು ಹೇಳೋ ಮಾತುಗಳಾಗಿರುತ್ತೆ ಇವೆಲ್ಲ. ಇಲ್ಲೆಲ್ಲ ಏನಿದೆ ನೋಡೋಣ. ಅವ್ರು ನಿಮಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಇಲ್ಲೊಂದು ಅನ್ವರ್ದಿ, ಯು ಆರ್ ಎ ಬೆಟರ್ ಪರ್ಸನ್ ದ್ಯಾನ್ ಐ ಆಮ್ ಅನ್ನೋ ಮೆಸೇಜ್ ಇದೆ ಇಲ್ಲಿ. ನಿಮಗೆ ಅವ್ರ ಭಾವನೆಗಳನ್ನೆಲ್ಲ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಆದರೆ ನೀವೇನು ಅನ್ಕೋತೀರೋ ಆ ಒಂದು ಮನಸ್ಸಿರೋದ್ರಿಂದ ನಿಮ್ಮ ಜೊತೆ ಆಗಾಗ ಹೆಚ್ಚು ಮಾತಾಡ್ತಾರೆ. ಆದರೆ ಅವ್ರ ಮನಸ್ಸಿನ ಒಳಗಿರೋ ಭಾವನೆಗಳನ್ನ ಇನ್ನೂ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಈ ವ್ಯಕ್ತಿ ಅನ್ನೋದಿದೆ. ಎಷ್ಟೋ ಸರಿ ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡಿರೋದು, ಅದರಿಂದ ಮನಸ್ಸಿಗೆ ಬೇಜಾರಾಗಿದೆ ಅವ್ರಿಗೆ. ಇಬ್ಬರಲ್ಲೂ ಡಿಫ್ರೆನ್ಸಸ್ ಇರೋದನ್ನು ಅವರು ಗಮನಿಸಿದ್ದಾರೆ. ಹಾಗೆ ಅವ್ರ ಜೀವನದಲ್ಲಿ ಏನೋ ಸಮಸ್ಯೆಗಳಿದೆ, ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅದನ್ನೆಲ್ಲ ಮರೆಯೋಕ್ಕೋಸ್ಕರ ನಿಮ್ಮ ಫ್ರೆಂಡ್ಶಿಪ್ನ ಮೊರೆ ಹೋಗಿದ್ದಾರೆ ಅನ್ನೋದಿದೆ. ನಿಮ್ಮಂಥ ಒಳ್ಳೆ ವ್ಯಕ್ತಿನ ಮಿಸ್ ಮಾಡ್ಕೋತಾ ಇದ್ದೀನಿ ಹಾಗೂ ಅನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಮ ಬಿಹೇವಿಯರಿಂದ ಅವ್ರಿಗೆ ಹರ್ಟ್ ಆಗಿದೆ ಹಾಗೂ ಅನ್ನಿಸ್ತಾ ಇದೆ ಅವ್ರಿಗೆ. ಇದನ್ನೆಲ್ಲ ಅವರು ನಿಮಗೆ ಹೇಳಬೇಕು ಅಂತ ಅನ್ಕೋತಾರೆ. ಆದರೆ ಯಾಕೋ ಏನೋ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಆಗಾಗ ಬರೋದ್ರಿಂದ ನಿಮಗೇನೂ ಅವ್ರು ಹೇಳ್ಕೊತಾ ಇಲ್ಲ. ಇಲ್ಲಿ ಅವ್ರಿಗೆ ನೀವು ಅವ್ರಿಗಿಂತ ಒಳ್ಳೆ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಒಳ್ಳೆ ಜಾಬಲ್ಲಿದ್ದೀರಾ, ಏನೋ ಒಳ್ಳೆ ಪೊಸಿಷನಲ್ಲಿದ್ದೀರಾ. ನಾನು ನಿಮ್ಗೆ ತಕ್ಕ ವ್ಯಕ್ತಿ ಅಲ್ಲ, ಆ ಒಂದು ಭಾವನೆ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಫೈನಲ್ ಆಗಿ ಏಂಜಲ್ಸಿಂದ ಏನು ಮೆಸೇಜ್ ಇದೆ ನೋಡೋಣ. ಇಲ್ಲಿ ರೆಸ್ಪೆಕ್ಟ್, ಹಾಗೆ ಸ್ಯಾಟಿಸ್ಫ್ಯಾಕ್ಷನ್, ಮತ್ತೊಂದು ಕೋಆಪ್ರೇಷನ್, ಇಲ್ಲಿ ಕಮಿಟ್ಮೆಂಟ್ ಅನ್ನೋದು ಬರ್ತದೆ. ಮುಂದೆ ನಿಮ್ಮೊಬ್ಬರಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಏನೋ ಕಮಿಟ್ಮೆಂಟ್ ಇದೆ ಅನ್ನೋದು ಬರ್ತಾ ಇದೆ. ನಿಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ. ಇಲ್ಲೊಂದು ರೆಸ್ಪೆಕ್ಟ್ ಇದೆ. ಹಾಗೆ ಇಬ್ಬರಲ್ಲೂ ಕೋಆಪ್ರೇಷನ್, ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅನ್ನೋ ಒಂದು ಮೆಸೇಜ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಫೈನಲ್ ಆಗಿ ಇಲ್ಲೊಂದು ಕಮಿಟ್ಮೆಂಟ್ ಇದೆ ಅನ್ನೋದಿದೆ. ಇವೆಲ್ಲ ನಿಮಗೆ ಅವರು ಹೇಳಬೇಕಾಗಿರೋ ಮಾತುಗಳಾಗಿರುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.